ಅವತ್ತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಂಥವರು ಇವತ್ತು ಒಡೆದ ಮನೆಯ ಯಜಮಾನರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ತಗೊಳ್ಳಿ, ಸಿಎಂ ಸಿದ್ದರಾಮಯ್ಯ ತಗೊಳ್ಳಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಬಂದು ಹೇಳಿದ್ದೇನಿವರು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಒಗ್ಗಟ್ಟಾಗಿದ್ದೀವಿ, ಹೈಕಮಾಂಡ್ ಹೇಳದಂಗೆ ಕೇಳ್ತೀವಿ ಅಂತ. ಆದ್ರೆ ಈಗ ಒಡೆದ ಮನೆಯಾಗಿದೆ ಕಾಂಗ್ರೆಸ್. ಹೆಸರಿಗಷ್ಟೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸೀಮಿತ ಆಯ್ತಾ? ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಸಿದ್ದರಾಮಯ್ಯ, ಡಿಕೆಶಿ. ಈಗ ಡಿನ್ನರ್ ಮೀಟಿಂಗ್ ಮಾಡಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಏನು ಗೊಂದಲ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಆದ್ರೆ ಯಾಕೆ ಮತ್ತೆ ಮತ್ತೆ ಸಪರೇಟ್ ಆಗಿ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಮೀಟಿಂಗ್ ಗಳನ್ನ ಮಾಡ್ತಾ ಇರೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಪೊಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಕುತೂಹಲ ಕೆರಳಿಸಿದೆ ಈ ನಾಯಕರುಗಳ ಔತಣಕೂಟ. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಎರಡು ಹೋಳಾಯ್ತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ಮೊನ್ನೆ ಆದ್ರೆ ನಿನ್ನೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾಲಿಟಿಕ್ಸ್. ಉಭಯ ನಾಯಕರು ಈ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವತ್ತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಂಥವರು ಇವತ್ತು ಒಡೆದ ಮನೆಯ ಯಜಮಾನರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ತಗೊಳ್ಳಿ, ಸಿಎಂ ಸಿದ್ದರಾಮಯ್ಯ ತಗೊಳ್ಳಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಬಂದು ಹೇಳಿದ್ದೇನಿವರು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಒಗ್ಗಟ್ಟಾಗಿದ್ದೀವಿ, ಹೈಕಮಾಂಡ್ ಹೇಳದಂಗೆ ಕೇಳ್ತೀವಿ ಅಂತ. ಆದ್ರೆ ಈಗ ಒಡೆದ ಮನೆಯಾಗಿದೆ ಕಾಂಗ್ರೆಸ್. ಹೆಸರಿಗಷ್ಟೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸೀಮಿತ ಆಯ್ತಾ? ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಸಿದ್ದರಾಮಯ್ಯ, ಡಿಕೆಶಿ. ಈಗ ಡಿನ್ನರ್ ಮೀಟಿಂಗ್ ಮಾಡಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಏನು ಗೊಂದಲ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಆದ್ರೆ ಯಾಕೆ ಮತ್ತೆ ಮತ್ತೆ ಸಪರೇಟ್ ಆಗಿ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಮೀಟಿಂಗ್ ಗಳನ್ನ ಮಾಡ್ತಾ ಇರೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಪೊಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಕುತೂಹಲ ಕೆರಳಿಸಿದೆ ಈ ನಾಯಕರುಗಳ ಔತಣಕೂಟ. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಎರಡು ಹೋಳಾಯ್ತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ಮೊನ್ನೆ ಆದ್ರೆ ನಿನ್ನೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾಲಿಟಿಕ್ಸ್. ಉಭಯ ನಾಯಕರು ಈ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವತ್ತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಂಥವರು ಇವತ್ತು ಒಡೆದ ಮನೆಯ ಯಜಮಾನರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ತಗೊಳ್ಳಿ, ಸಿಎಂ ಸಿದ್ದರಾಮಯ್ಯ ತಗೊಳ್ಳಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಬಂದು ಹೇಳಿದ್ದೇನಿವರು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಒಗ್ಗಟ್ಟಾಗಿದ್ದೀವಿ, ಹೈಕಮಾಂಡ್ ಹೇಳದಂಗೆ ಕೇಳ್ತೀವಿ ಅಂತ. ಆದ್ರೆ ಈಗ ಒಡೆದ ಮನೆಯಾಗಿದೆ ಕಾಂಗ್ರೆಸ್. ಹೆಸರಿಗಷ್ಟೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸೀಮಿತ ಆಯ್ತಾ? ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಸಿದ್ದರಾಮಯ್ಯ, ಡಿಕೆಶಿ. ಈಗ ಡಿನ್ನರ್ ಮೀಟಿಂಗ್ ಮಾಡಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಏನು ಗೊಂದಲ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಆದ್ರೆ ಯಾಕೆ ಮತ್ತೆ ಮತ್ತೆ ಸಪರೇಟ್ ಆಗಿ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಮೀಟಿಂಗ್ ಗಳನ್ನ ಮಾಡ್ತಾ ಇರೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಪೊಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಕುತೂಹಲ ಕೆರಳಿಸಿದೆ ಈ ನಾಯಕರುಗಳ ಔತಣಕೂಟ. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಎರಡು ಹೋಳಾಯ್ತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ಮೊನ್ನೆ ಆದ್ರೆ ನಿನ್ನೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾಲಿಟಿಕ್ಸ್. ಉಭಯ ನಾಯಕರು ಈ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ.
ಅವತ್ತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಂಥವರು ಇವತ್ತು ಒಡೆದ ಮನೆಯ ಯಜಮಾನರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ತಗೊಳ್ಳಿ, ಸಿಎಂ ಸಿದ್ದರಾಮಯ್ಯ ತಗೊಳ್ಳಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಬಂದು ಹೇಳಿದ್ದೇನಿವರು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಒಗ್ಗಟ್ಟಾಗಿದ್ದೀವಿ, ಹೈಕಮಾಂಡ್ ಹೇಳದಂಗೆ ಕೇಳ್ತೀವಿ ಅಂತ. ಆದ್ರೆ ಈಗ ಒಡೆದ ಮನೆಯಾಗಿದೆ ಕಾಂಗ್ರೆಸ್. ಹೆಸರಿಗಷ್ಟೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸೀಮಿತ ಆಯ್ತಾ? ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಸಿದ್ದರಾಮಯ್ಯ, ಡಿಕೆಶಿ. ಈಗ ಡಿನ್ನರ್ ಮೀಟಿಂಗ್ ಮಾಡಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಏನು ಗೊಂದಲ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಆದ್ರೆ ಯಾಕೆ ಮತ್ತೆ ಮತ್ತೆ ಸಪರೇಟ್ ಆಗಿ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಮೀಟಿಂಗ್ ಗಳನ್ನ ಮಾಡ್ತಾ ಇರೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಪೊಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಕುತೂಹಲ ಕೆರಳಿಸಿದೆ ಈ ನಾಯಕರುಗಳ ಔತಣಕೂಟ. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಎರಡು ಹೋಳಾಯ್ತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ಮೊನ್ನೆ ಆದ್ರೆ ನಿನ್ನೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾಲಿಟಿಕ್ಸ್. ಉಭಯ ನಾಯಕರು ಈ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವತ್ತು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಂಥವರು ಇವತ್ತು ಒಡೆದ ಮನೆಯ ಯಜಮಾನರಾಗಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ತಗೊಳ್ಳಿ, ಸಿಎಂ ಸಿದ್ದರಾಮಯ್ಯ ತಗೊಳ್ಳಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಬಂದು ಹೇಳಿದ್ದೇನಿವರು, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಒಗ್ಗಟ್ಟಾಗಿದ್ದೀವಿ, ಹೈಕಮಾಂಡ್ ಹೇಳದಂಗೆ ಕೇಳ್ತೀವಿ ಅಂತ. ಆದ್ರೆ ಈಗ ಒಡೆದ ಮನೆಯಾಗಿದೆ ಕಾಂಗ್ರೆಸ್. ಹೆಸರಿಗಷ್ಟೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಸೀಮಿತ ಆಯ್ತಾ? ಒಗ್ಗಟ್ಟಿನ ಮಂತ್ರ ಜಪಿಸಿದ್ದು ಸಿದ್ದರಾಮಯ್ಯ, ಡಿಕೆಶಿ. ಈಗ ಡಿನ್ನರ್ ಮೀಟಿಂಗ್ ಮಾಡಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಏನು ಗೊಂದಲ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂತ ಆದ್ರೆ ಯಾಕೆ ಮತ್ತೆ ಮತ್ತೆ ಸಪರೇಟ್ ಆಗಿ ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು, ಮೀಟಿಂಗ್ ಗಳನ್ನ ಮಾಡ್ತಾ ಇರೋದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಪೊಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಕುತೂಹಲ ಕೆರಳಿಸಿದೆ ಈ ನಾಯಕರುಗಳ ಔತಣಕೂಟ. ಸಿಎಂ ಕುರ್ಚಿಗಾಗಿ ಕಾಂಗ್ರೆಸ್ ಎರಡು ಹೋಳಾಯ್ತು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾಲಿಟಿಕ್ಸ್ ಮೊನ್ನೆ ಆದ್ರೆ ನಿನ್ನೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾಲಿಟಿಕ್ಸ್. ಉಭಯ ನಾಯಕರು ಈ ಡಿನ್ನರ್ ಪಾಲಿಟಿಕ್ಸ್ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ.